ಆತ್ಮೀಯರೇ, ವಿಷ್ಣುವರ್ಧನ್, ಜೂನಿಯರ್ ವಿಷ್ಣುವರ್ಧನ್. ಈ ಕೈ ಈ ಕೈ 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದು ಸೇರ್ತಿರಲಿಲ್ಲ. ಉಳಿಯೋಟು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲಸಿಲೆ ಆಗಲ್ಲ. ನೇಗಿಲು ರೈತ ಭೂಮಿಗೆ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿ ಫಲ ಕೊಡಲ್ಲ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಕಾಡ್ನಾಗ ಬಂದು ಮರವೇ ಒಣಗಿ ಬಿದ್ದರೆ ಏನಾಯಿತು, ಊರ್ನಾಗ ಬಂದು ಮನೆಯೋ ಮುರಿದು ಹೋದ್ರೆ ಏನಾಯಿತು, ಒಂದು ಹಳ್ಳಿಲ ನನ್ನ ಹೋಗೋ ಅಂದರೇನು, ಸ್ವರ್ಗದಂಥ ಊರು ನನ್ನ ಹತ್ತಿರ ಕರೆದಾಯಿತು. ಆದ್ಮೇಲೆ ನಮ್ಮ ಕರ್ನಾಟಕ ಸೇನೆ ಅಣ್ಣ ಇವತ್ತು ಡಿಲಕ್ಸ್ ರೂಮ್ ಕೊಡಿಸಿದ್ದಕ್ಕೆ ಎಷ್ಟು ಆನಂದ ಆಗಿದೆ. ಹುಣಸಗಿ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಸೇನೆ ಅಣ್ಣ ಇವತ್ತು ಡಿಲಕ್ಸ್ ರೂಮ್ ಕೊಡಿಸಿದ್ದಾರೆ ಅಂದರೆ ಎಷ್ಟು ಆನಂದ ಆಗಿದೆ ಅಂದರೆ, ಎಲ್ಲೋ ದೇವಸ್ಥಾನದಲ್ಲಿ ಎಲ್ಲಿ ಮಕ್ಕತ್ತಿದ್ದೆ ಮತ್ತು ಶಾಲೆಗಳಲ್ಲಿ ಮಠಗಳಲ್ಲಿ ಮಕ್ಕತ್ತಿದ್ದೆ, ಇವತ್ತೇನು ಡಿಲಕ್ಸ್ ರೂಮ್ ಕೊಡಿಸ್ಯಾರ ಅಂದರೆ ಈ ಆನಂದಕ್ಕೆ ಬೆಲೆನೇ ಕಟ್ಟಲ್ಲ. ಅದಕ್ಕೆ ಇದಕ್ಕೆಲ್ಲ ಕಾರಣ ಒಂದು ಕಲೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ನಾವಿಲ್ಲಿಗೆ ಬಂದು ಇಷ್ಟು ದೂರ ನಮ್ಮನ್ನು ಕರೆಸಿದ್ರಿ, ನಮ್ಮನ್ನು ಒಳ್ಳೆಯ ಕಾರ್ಯಕ್ರಮ ಕೊಡಿಸ್ಲತ್ತೀರಿ. ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಪರಿಚಯ ಆಗ್ತಾಯಿದ್ದೀನಿ ಅಂದರೆ ಇವತ್ತೆಲ್ಲ ನಮ್ಮ ಕರ್ನಾಟಕ ಸೇನೆಯ ಅಂತಂದ್ರೆ ಆಶೀರ್ವಾದ, ನಿಮ್ಮೆಲ್ಲರ ಪಾದ ಆಶೀರ್ವಾದ ಸದಾ ಇರಲಿ. ನಿಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ಇರಲಿ. ನೀವು ಕೂಡ ನಮ್ಮಂಥ ಬಡ ಕಲಾವಿದರಿಗೆ ಎಲ್ಲೋ ಎಲೆಮರೆಕಾಗಿ ಅಂತ ಕಸದಂತಿರ್ತಕ್ಕಂಥ ನಮ್ಮಂಥ ಕಲಾವಿದರಿಗೆ ಬೆಳೆಸಿದರೆ ನಾವು ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ಏನೋ ಒಂದು ಕಷ್ಟದಲ್ಲಿ ಭಾಳ ತೊಂದರೆಯಲ್ಲಿ ಇರ್ತದೆ ಕಲಾವಿದನ ಬದುಕು. ಅದರಲ್ಲಿ ಬಡವರ ಕಲಾವಿದರ ಬದುಕು, ಬಡವರು ನಮ್ಮಂಥವ್ರಿಗೆ ಭಾಳ ಬೆಳೆಸಬೇಕಾದ ವಿಚಾರ ಮಾಡಿರ್ತಾರೆ. ಅದಕ್ಕೆ ನೀವೇನು ಬೆಳೆಸ್ತಾಯಿದ್ದೀರಿ, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಅದೇ ರೀತಿಯಾಗಿ ಇವತ್ತು ಜೂನಿಯರ್ ವಿಷ್ಣುವರ್ಧನ್ ಅಂತೇಳಿ ಇವತ್ತು ಬೆಳಕಿಗೆ ಬರ್ತಿದೆ ಅಂದರೆ ನಿಮ್ಮೆಲ್ಲ ಆಶೀರ್ವಾದ, ಅದು ನಮ್ಮ ಕನ್ನಡ ಸೇನೆ ಆಶೀರ್ವಾದ. ನೀವು ಯಾವತ್ತು ನಮ್ಮ ಉಸಿರಿರುವವರೆಗೂ ನಮ್ಮನ್ನು ಬರೀಬೇಡ್ರಿ, ನಾವು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮೆಲ್ಲ ಕೃಪೆ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು.